ನೀವು ಯಾವತ್ತು ಇಟ್ಕೊಳ್ಳೋಕ್ಕೆ ಶುರು ಮಾಡ್ತೀರಿ, ನಾನು ಗುರಿಗಳೆಡೆಗೆ ಗುರಿ ಇಡಿ ಅಂತ ಹೇಳ್ತಾರೆ. ಫೋಕಸ್ ಟುವರ್ಡ್ಸ್ ಯುವರ್ ಗೋಲ್ಸ್. ನಿಮ್ಮ ಗುರಿ ಇದೆ, PUC ಒಳ್ಳೆ ಸ್ಕೋರ್ ಮಾಡಬೇಕು ಅಂತ. ಆ PUC ಸ್ಕೋರ್ ಮಾಡಿಕೊಂಡು ನಾನು ಏನಾಗಬೇಕು ಅಂತ ಇನ್ನೊಂದು ಸ್ವಲ್ಪ ದೊಡ್ಡ ಗುರಿನೇ ಈಗಲೇ ಇಟ್ಕೊಂಡ್ರೆ, ಜವಾಹರ್ಲಾಲ್ ನೆಹರು ಒಂದು ಒಳ್ಳೆ ಮಾತು ನನಗೆ ಇಷ್ಟ. ಅವ್ರು ಏನ್ ಹೇಳ್ತಾರೆ, ಅಲ್ಲೊಂದಿಬ್ರು ಮಾತಾಡ್ತಾ ಇದ್ದಾರೆ, ಅವ್ರನ್ನೇನ್ ಮಾಡ್ಬೇಕು ನಾನು ಚೇರ್ಮನ್ ನಿಲ್ಲಿಸ್ಬೇಕಾ? ಲೋ ಏಮ್ ಈಸ್ ಕ್ರೈಮ್ ಏನಂತ ಹೇಳ್ತಾರೆ, 3 ಸಲ ಹೇಳ್ತೀರಿ. 1 2 3 ಸ್ಟಾರ್ಟ್. ಕಾಂಚಿ ಪಿಂಜಿಗಳು, ಮಾಡಕ್ಕೇನು ಇಲ್ಲದೆ ಇರೋರು, ಭೂದೇವಿಗಳು, ಅವರುಗಳು ಗುರಿ ಇಟ್ಟಾರೆ. ನಾನು ಜೀವನದಲ್ಲಿ ಅಚೀವ್ ಮಾಡಬೇಕು, ಸಾಧನೆ ಮಾಡಬೇಕು, ನಾನು ಏನಾದ್ರು ಆಗಬೇಕು ಅಂದ್ರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಪರವಾಗಿ ಆಟೋಗ್ರಾಫ್ ಕೊಡ್ತೀನಿ. ಇಫ್ ಯು ಡಿಸೈಡ್ ಟುಡೇ, ಮೇ ಬಿ ದಿ ಡೌನ್ ಲೈನ್ 5 years 10 years ಅಲ್ಲಿ ನೀವು ಯಾರೋ ಟೀಚರ್ ಮ್ಯಾನೇಜ್ಮೆಂಟ್ ಅವ್ರ ಸಿಕ್ಕಿದ್ರು ಹುಡುಕೊಂಡು ಬಂದು, ನನಗೆ ಹೆಂಗೆ ಒಬ್ಬ ಹುಡುಗ ಹುಡುಕೊಂಡು ಬಂದು, ಸರ್ ನಾನು IAS ಆಫೀಸರ್ ಅದೇ ಸರ್, ನೀವೊಂದು ಹೇಳಿದ ಮಾತು ನನಗೆ ಮೋಟಿವೇಟ್ ಮಾಡ್ತು ಸರ್, ಮುಂದಿನ ವಾರ ತಮಿಳ್ನಾಡು ರಿಪೋರ್ಟ್ ಮಾಡ್ಕೋತಾ ಇದ್ದೀನಿ ಇಂದಾಗ ನಾನೇ IAS ಆಗಬೇಕು. ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮೈ ಲೈಫ್. ಅದು ನಾನು ಟ್ರೈನರ್ ಆಗಿರಲಿಲ್ಲ ಅವಾಗ, ಬರೀ ಒಂದು ಮಾತು ಹೇಳಿದ್ದೆ. ಅವತ್ತು essay ಕಾಂಪಿಟೇಷನ್ ಅಲ್ಲಿ ಗುರಿ ಇಟ್ಟುಕೊಂಡರೆ ಏನನ್ನಾದರೂ ಸಾಧಿಸಬಹುದು ಅಂತ ಇತ್ತು. ಅವನು ಬಂದು essay ಹೆಂಗ್ ಬರೀಬೇಕು ಸಾರ್, ನೋಡಪ್ಪ ಓಪನಿಂಗ್ ಚೆನ್ನಾಗಿರ್ಬೇಕು, ಎಂಡಿಂಗ್ ಚೆನ್ನಾಗಿರ್ಬೇಕು, ಮಧ್ಯದಲ್ಲಿ ಊರ್ನ ಸ್ಯಾಂಡ್ವಿಚ್ ಇದ್ದಂಗೆ ಕಣೆಯ ಅಂತ ಹೇಳಿದ್ದೆ. essay ಚೆನ್ನಾಗಿ ಬರೆದ್ರೆ ಪ್ರೈಸ್ಗಳು ಕೊಡ್ತಾರೆ. ಓಕೆ, ಆ essay ನಲ್ಲಿರೋ ಟಾಪಿಕ್ ಸೀರಿಯಸ್ ಆಗಿ ತಗೊಂಡ್ರೆ ನೀನ್ ಲೈಫಲ್ಲಿ ಉದ್ಧಾರ ಆಗ್ತೀಯ ಅಂತ ಹೇಳಿದ್ದೀನಿ. ನಿನ್ ಜೀವನದಲ್ಲಿ ಗುರಿ ಇಟ್ಕೋ. ಸೊ 30 ವರ್ಷದಿಂದ ಅವ್ನಿಗೆ ಹೇಳಿದ್ದೆ, ಈಗ ತಮಿಳ್ನಾಡಲ್ಲಿ IAS ಆಫೀಸರ್. ಸೊ ನನ್ನ ಕಣ್ಣು ಮುಂದೆ ಉದಾಹರಣೆ ಇದೆ. ಸೊ ಅದಕ್ಕೆ ನಿಮಗೆ ಧೈರ್ಯವಾಗಿ ಹೇಳ್ತಾ ಇರ್ತೀನಿ. ಅದಕ್ಕೆ ನಾನು ಮೋಟಿವೇಶನಲ್ ಸ್ಪೀಕರ್ ಆಗಿದ್ದೇನೆ, ಹೆಚ್ಚು ಜನರನ್ನ ಮೋಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆಮೇಲೆ ಅರ್ಥ ಆಯ್ತು, ಮೋಟಿವೇಶನ್ ಮಾಡಿದ್ರೆ ಒಂಥರ ಸೋಡಾ ಬಾಟ್ಲ್ ಎಂತೂಸಿಯಾಸಂ ತರ ಆಗ್ತಾ ಇದೆಯಲ್ಲ. ಸೋಡಾ ಬಾಟ್ಲ್ ಇವತ್ತು ನಾನು ಮಾಡಿರ್ತೀನಿ, ತಕ್ಷಣಕ್ಕೆ ವಾವ್ ಅನ್ಸಿರುತ್ತೆ, ಆಮೇಲೆ ಸ್ವಲ್ಪ ಹೊತ್ತಿಗೆ ಇಳಿದೋಗಿರುತ್ತೆ. ಕರೆಕ್ಟ್. ಆದರೆ ನೀವು ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನನ್ನ ವಿಡಿಯೋಗಳು ನೋಡ್ತಾ ಇದ್ರೆ, ಇನ್ನು ನನ್ನ ಪುಸ್ತಕಗಳನ್ನು ಓದಿ ಎಷ್ಟೊಂದು ಜನ ಬದಲಾಗಿದ್ದಾರೆ. ಈಗ 10 ಪುಸ್ತಕ ಬರೆದಿದ್ದೇನೆ, 2 ಪುಸ್ತಕ ಪ್ರಿಂಟಿಂಗ್ ಅಲ್ಲಿ ಇದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನನ್ನ ಬುಕ್ ಟೈಟಲ್ ಹೆಂಗಿದ್ರು ಎಷ್ಟು ಚೆನ್ನಾಗಿ, ಪ್ರಿನ್ಸಿಪಾಲ್ ನನ್ನ ಬಗ್ಗೆ ಹೋಮ್ವರ್ಕ್ ಮಾಡ್ಬಿಟ್ಟವ್ರೆ. ನಾನು ಆಕ್ಚುಲಿ ಕೆಲವು ವಿಷಯ ಬಯೋಡೇಟಲ್ಲಿ ಇಲ್ಲ. ಅವ್ರೇನ್ ಮಾಡಾರೆ, ನನ್ನ ಬಗ್ಗೆ ಜಾಸ್ತಿ ನೋಡಿರಿ. ಎಷ್ಟು ವಿಡಿಯೋ ನೋಡಿರಿ ಸರ್? ಎಷ್ಟು ವಿಡಿಯೋ ನೋಡಿರಿ? ನನ್ನ ಪರಿಚಯ ಮಾಡ್ಕೊಡಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡ್ರಿ? ಎಷ್ಟು ಟೈಮ್ ತಗೊಂಡ್ರಿ? See, your principal has worked for 2 to 3 hours to introduce me. Are you getting my point? ನನಗೆ ಅದಕ್ಕೆ ಅವರು ಜಾಸ್ತಿ ನನ್ನ ಬಗ್ಗೆ ರಿಸರ್ಚ್ ಮಾಡಿದ್ರು, ಸ್ಟಡಿ ಮಾಡಿದ್ರು. ಯಾರು ಹೇಳ್ದೇ ಇರೋ ವಿಚಾರ ಎಲ್ಲ ಒಂದೆರಡು ಹೇಳ್ತಾ ಇದಾರಲ್ಲ ಇವರು ಅಂತ ಯಾಕೆ ನನಗೆ ಗೊತ್ತಾಯ್ತು? ಅವರು ಹೋಮ್ವರ್ಕ್ ಮಾಡಿದ್ದಾರೆ. ವೆನ್ ಯುವರ್ ಪ್ರಿನ್ಸಿಪಾಲ್ ಈಸ್ ಡೂಯಿಂಗ್ ಹೋಮ್ವರ್ಕ್, ನೀವು ಯಾಕೆ ಮಾಡಲ್ಲ? ನಾನು ಬೇಕಂತ ಅದಕ್ಕೆ ಹೇಳಿದ್ದು. ಅವ್ರು ಅಷ್ಟು ಚೆನ್ನಾಗಿ ನನ್ನ ಬಗ್ಗೆ ಹೇಳಬೇಕು ಅಂದ್ರೆ 2-3 ಗಂಟೆ ನನ್ನ ಬಗ್ಗೆ ವರ್ಕ್ ಮಾಡೋದು. ನಾನೇನೋ ಒಂದು 4 ಲೈನ್ ಹೇಳಿ ಸರ್ ಪರವಾಗಿಲ್ಲ ಸರ್ ಅಂತ ಒಂದು ಪ್ರೊಫೈಲ್ ಕಳಿಸಿದ್ದೆ. ಆ ಪ್ರೊಫೈಲಲ್ಲಿ ಎಲ್ಲವೂ ಇರಲಿಲ್ಲ. ಬಟ್ ನನಗೆ ಅವ್ರು ಪರಿಚಯ ಮಾಡಿಕೊಟ್ಟ ತಕ್ಷಣನೇ ಅದೇ ರೀತಿ ವ್ಯಾಲ್ಯೂಯೇಟರ್ಸ್ ಅರ್ಥ ಆಗೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳೋದಕ್ಕಿಂತ ಯಾವುದೋ ಒಂದು ಅಡಿಷನಲ್ ಮಾಸ್ಟರ್ ಡಿಗ್ರಿ ಅವರು ಬರೆಯೋ ತರ ಉತ್ತರ ಬರೆದುಬಿಟ್ಟಿದ್ದಾರೆ ಅಂದ್ರೆ ನಿಮಗೆ 100ಕ್ಕೆ 100 ಮಾರ್ಕ್ಸ್ ಕೊಡ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಓದಿ. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ ಎಕ್ಸ್ಟ್ರಾ ಆಡ್ ಮಾಡೋದು. ಎಷ್ಟು ಸಿಂಪಲ್ ಫಾರ್ಮುಲಾ ಅಲ್ಲೇನೆ. ಓಕೆ, ಆರ್ಡಿನರಿ ಇಂದ ಎಕ್ಸ್ಟ್ರಾ ಆಡ್ ಮಾಡೋದು. ಜಸ್ಟ್ ಆಡ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ, ಯು ಕ್ಯಾನ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಸಿಂಪಲ್ ಫಾರ್ಮುಲಾ. ಕ್ಲಿಯರ್? ಸೊ ಆಡ್ ಸಮ್ ಎಕ್ಸ್ಟ್ರಾ ಇನ್ ಯುವರ್ ಲೈಫ್. ಸಮ್ ಎಕ್ಸ್ಟ್ರಾ, ಏನೋ ಒಂದು ಟ್ಯಾಲೆಂಟ್, ಏನೋ ಒಂದು ಆಕ್ಟಿವಿಟಿ, ಏನೋ ಒಂದು ನೀವು ರೆಗ್ಯುಲರ್ ಆಗಿ ನಿಮ್ಮ ಲೈಫಲ್ಲಿ ಆಡ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ನಿಮ್ಮ ಲೈಫ್ನಲ್ಲಿ
ನೀವೊಬ್ಬ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಹಾಗೆ ಆಗ್ತೀರ. ಓಕೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. 3 ಸರಿ ಹೇಳ್ತಾ ಇದ್ದೀರಾ, ಪ್ರೀತಿಯಿಂದ ಹೇಳ್ತೀರಾ. ನನಗೆ ಫೋರ್ಸ್ ಬೇಕಾಗಿಲ್ಲ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಅಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ನಾವೇನಾಗ್ತಾ ಇದೆ, ಇದು ಟೀಚರ್ಸ್ಗೂ ಮೆಸೇಜ್ ಇದೆ, ಇಲ್ಲಿರುತ್ತೆ ಏನೋ ಒಪ್ಪಿಸ್ಬಿಡೋದಲ್ಲ ತಲೆಯಲ್ಲಿ. ವಿ ಹ್ಯಾವ್ ಟು ಬ್ಲೆಂಡ್ ದ ಹಾರ್ಟ್ ಫೀಲಿಂಗ್ಸ್. ಆ ರೀತಿ ಈಗ ಪ್ರೀತಿಯಿಂದ ಏಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತೀರಾ. ಅರುಚಾಟ ಕಿರುಚಾಟ ಬೇಡ, ಪ್ರೀತಿಯಿಂದ ಹೇಳುವಂತವರಾಗಿ 1 2 3 ಸ್ಟಾರ್ಟ್. ಈಗ ನಾನು ಚಪ್ಪಾಳೆ ಹೊಡ್ಕೊಡ್ತೀನಿ. ಯಾಕೆ ಗೊತ್ತಾ, ನೀವೆಲ್ಲ ನನ್ನ ದಾರಿ ಬಂದ್ಬಿಡ್ರಿ. ಅವೆಲ್ಲ ಜೋರಾಗಿ ಹೇಳಿದ್ರಿ ಅವಾಗ. ಇವಾಗ ಅಂದ್ರೆ ಏನು ಪ್ರೀತಿಯಿಂದ ಮಾತಾಡೋದು ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ ನಿಮಗೆ. ಹೃದಯ ಬೆರೆಸಿ, ಎಮೋಷನ್ಸ್ ಬರ್ಸಿ ಹೇಗೆ ಮಾತಾಡೋದು ಅಂತ ನಿಮಗೆ ಆ ಒಂದು ಕ್ಲಾರಿಟಿ ಬಂತು. ಓಕೆ, ನಿಮ್ದು PUC ಅದು ಉದಾಹರಣೆ ಕೊಟ್ಟಂಗೆ, ಇಲ್ಲೊಂದು ಸೆಂಟ್ರಲ್ಲಿ ಎಲ್ಲ ಆಂಗಲ್ ತಿರುಗುತ್ತೆ. ಕರೆಕ್ಟಾ? ತಿರುಗ್ತಾ ಇದೆಯಾ? ನೀವು ಯಾವ ಡೈರೆಕ್ಷನ್ ಬೇಕಾದ್ರೂ ತಿರ್ಕೋಬಹುದು ಅಂತ. ನಿಮ್ಮ ಲೈಫ್ನ ಹೆಂಗ್ ಬೇಕು ಹಂಗೆ ತಿರುಗಿಸ್ಕೋಬಹುದು ಅಂತ. ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಯಾವ ಡೈರೆಕ್ಷನ್ ಹೋಗ್ತಾ ಇದ್ದೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಸುಮ್ಮನೆ ಒಂದು ಕಲ್ಪನೆ ಕೊಡ್ತೀನಿ ನಿಮಗೆ. ಭೂಪಟ, ಓಕೆ, ಅಮೆರಿಕದಿಂದ ಒಂದು ಫ್ಲೈಟ್ ಸ್ಟ್ರೈಟ್ ಶ್ರೀಲಂಕಾಕ್ಕೆ ಬರಬೇಕು. ಮ್ಯಾಪ್ US ಇಂದ ಆಫ್ರಿಕಾ ಹತ್ರ ಬಂತು. ಆಫ್ರಿಕಾ ಅದಾದ್ಮೇಲೆ ಹಿಂಗೆ ಶ್ರೀಲಂಕಾ ಹೋಗ್ತಾ ಇದೆ. ಅವನು ಪೈಲಟ್ ಒಂಚೂರು ತುಕ್ಕಡಿಸ್ಬಿಟ್ಟು 1 ಡಿಗ್ರಿ ಚೇಂಜ್ ಆಗುತ್ತೆ. ಅದು ಶ್ರೀಲಂಕಾ ಕೊಲಂಬೋ ಹೋಗುತ್ತಾ, ಅದರ ಅಕ್ಕಪಕ್ಕ ಇರೋ ಸಮುದ್ರಕ್ಕೆ ಬೀಳುತ್ತಾ? ಕರೆಕ್ಟ್. ಒಂದೇ 1 ಡಿಗ್ರಿ ಡೈರೆಕ್ಷನ್ ಚೇಂಜ್ ಆದ್ರೆ ನಾನು ಎಲ್ಲಿ ಹೋಗ್ಬೇಕಾಗಿತ್ತೋ ಅಲ್ಲಿ ಹೋಗದೆ ಎಲ್ಲೆಲ್ಲ ಹೊರಟೋಗ್ತೀನಿ. ಸೊ ಗುರಿ ಇಟ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ, ಆ ಗುರಿ ಕಡೆಗೆ ಹೋಗ್ತಾ ಇದ್ದೀನಾ ಇಲ್ವಾ ಅಂತ ಆವಾಗ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನೀವೆಲ್ಲ ತುಂಬಾ ಬುದ್ಧಿವಂತರು, ಒಳ್ಳೆ ಸ್ಟೂಡೆಂಟ್ಸು. ಬಸವಣ್ಣವರ ಆಶೀರ್ವಾದ, ಬಸವೇಶ್ವರನ ಹೆಸರಿನಲ್ಲಿ ಒಂದು ಸಂಸ್ಥೆ ಮಾಡಿದ್ದಾರೆ. ಆ ಒಂದೊಂದು ವಚನಗಳನ್ನ ಮಕ್ಕಳು ಹೇಳ್ತಾ ಇದ್ರೆ ಬರೀ ವಚನಗಳು ಒಂದು ಹೇಳ್ಬಿಟ್ಟು ಅಲ್ಲೇ ಬಿಟ್ಟಲ್ಲ, ಅದರಲ್ಲಿ ಏನೋ ಮೆಸೇಜ್ ಇದೆ, ಸಂದೇಶ ಇದೆ. ಕರೆಕ್ಟಾ? ಆ ಸಂದೇಶನ ಅರ್ಥ ಮಾಡ್ಕೊಂಡು ಒಂದು ಚೂರು ಬದುಕ್ಬಿಟ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಂದ್ರೆ ಮಾತುಗಳನ್ನ ಪೋಣಿಸಿದ ರೀತಿಯಲ್ಲಿ ಇರಬೇಕು. ಮಾತುಗಳು ಹೂವನ್ನ ಪೋಣಿಸುವ ಹಾಗೆ, ಮುತ್ತಿನ ಹಾರವನ್ನ ಪೋಣಿಸಿದ ಹಾಗೆ. ಸಿಮಿಲರ್ ವೇ, ನೀವು ಪಾಠವನ್ನ ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾನು ಕೇವಲ ಅಂಕಗಳಿಗೋಸ್ಕರ ಕಲಿಯುತ್ತಿದ್ದೇನೆ ಎನ್ನುವ ಮನೋಭಾವ ಬಿಟ್ಟುಬಿಡಿ. ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಕಡಿಮೆ ಬಂದ್ರೂ ನೀವು ಅಚೀವರ್ ಆಗೋಕ್ಕೆ ಸಾಧ್ಯತೆ ಇದೆ. ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಅಂತ ಇದನ್ನ ಕರೆದಿದ್ದಾರೆ. ನಿಮಗೊಂದು ಗುಟ್ಟು ಏನು ಅಂದರೆ, ರ್ಯಾಂಕ್ ಸ್ಟೂಡೆಂಟ್ಸು ಎಲ್ಲೋ ಹೋಗಿ ಒಂದು ಒಳ್ಳೆ ಕಡೆಗೆ ಸಂಬಳ ಕೆಲಸ ತಗೋತಾ ಇದ್ದಾರೆ, ಮದುವೆ ಆಯ್ತಾರೆ, ಮಕ್ಕಳು ಮಾಡ್ಕೊತಾರೆ, ಜೈ ಅಂತಾರೆ. ಆದರೆ ಯಾರಿಗೆ ತೊಂದರೆಗಳಿದೆಯೋ, ಸೋಲುಗಳಿದೆಯೋ, ನೋವುಗಳಿದೆಯೋ ಅದನ್ನ ಮೆಟ್ಟಿ ನಿಂತವರು ಮಾತ್ರ ಇವತ್ತು ಯಶಸ್ವಿ ವ್ಯಕ್ತಿಗಳಾಗಿದ್ದಾರೆ. ಓಕೆ, ನಮ್ಮ ಮನೇಲಿ ದುಡ್ಡಿಲ್ಲ, ನಮ್ಮಪ್ಪ ಸರಿಯಾಗಿ ಇದು ಮಾಡ್ಕೊಳ್ಳಿಲ್ಲ, ಇನ್ನೊಂದೇನೋ ಇಲ್ಲ, ನೋ ನೆಪ ಬಿಟ್ಬಿಡಿ. ಇವತ್ತಿಂದ ಪಿಳ್ಳೆನೇವ ಅಂತಾರೆ ಅದನ್ನ. ಕರೆಕ್ಟಾ? ಏನಾದ್ರು ಕೇಳಿ ಏನೋ ಒಂದು ರೀಸನ್ ಹೇಳ್ಬಿಡೋದು. ನೋ, ಯು ಆರ್ ರೆಸ್ಪಾನ್ಸಿಬಲ್ ಫ್ರಮ್ ಟುಡೇ. ಏನೇ ಹೇಳೋದಿದ್ರು ನೀವು ಜವಾಬ್ದಾರಿ ತಗೋಬೇಕು. ನಾನು ಆಡಾದ್ನ ನನ್ನಿಂದ, ಉದ್ಧಾರ ಆದ್ನ ನನ್ನಿಂದ, ಇನ್ಮೇಲೆ ಅವಾಗ ಹೇಳೋ ತರ ಆಗ್ಬೇಕು. ಕ್ಲಿಯರ್? ಯು ಹ್ಯಾವ್ ಟು ಟೇಕ್ ಎ ಕಾಲ್.
ನನ್ನಿಂದ ನಾನು ಏನಾದ್ರು ಮಾಡ್ತೀನಿ ಅಂತ, ಇದು ಅಹಂ ಅಲ್ಲ, ಅಭಿಮಾನದಿಂದ ಹೇಳ್ತಾ ಇದ್ದೀನಿ ನಾನು ಅನ್ನೋದನ್ನ. ನಾನು ನನ್ನ ಜೀವನದ ನಿರ್ಮಾಣವನ್ನ ಮಾಡಿಕೊಳ್ಳುವವನು. ನಾನು ನಿರ್ಮಾಣವನ್ನು ಮಾಡಿಕೊಳ್ಳದಿದ್ದರೆ ನಿರ್ನಾಮ ಆಗುವವನು ನಾನು. ಕರೆಕ್ಟ್? ನಿರ್ಮಾಣ, ನಿರ್ನಾಮ ಎರಡು ನನ್ನ ಕೈಲೇ ಇದೆ. ಸೊ ಇಟ್ ಈಸ್ ಅಪ್ ಟು ಯು. ಏನಾಗಬೇಕು, ಮುಂದೆ ಹೋಗ್ಬೇಕು. ಸ್ನೇಹಿತರೆ, ಆಸ್ ಎ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ನನ್ನ 6 ಅಂಶಗಳು ಮುಖ್ಯ ಅಂತ ಹೇಳ್ತಾ ಇರ್ತೀವಿ. ಫಿಸಿಕಲ್, ದೈಹಿಕ. ದಿಸ್ ಈಸ್ ಅವರ್ ಪರ್ಮನೆಂಟ್ ಅಸೆಟ್, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಟೇಕ್ ಕೇರ್ ಆಫ್ ದಿಸ್ ಪರ್ಮನೆಂಟ್ ಅಸೆಟ್ ಪ್ರಾಪರ್ಲಿ. ಅದಕ್ಕೆ ಫಿಸಿಕಲ್ ಆಕ್ಟಿವಿಟೀಸ್ ಬೇಕು. ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಿ, ಏನೋ ಒಂದು ಚಟುವಟಿಕೆನಲ್ಲಿ ಇನ್ವಾಲ್ವ್ ಆಗಿ ಅಂತ ಕೇಳ್ತೀವಿ. ಕರೆಕ್ಟಾ? ಇದು ಹೆಲ್ತ್ ಚೆನ್ನಾಗಿದ್ರೆ ಬೇಸಿಕ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ. ನಾನು ಇಲ್ಲಿ ಸೋಂಬೇರಿ ಆದರೆ ಮುಂದೆ ನೀವು 100 ವರ್ಷ ಬದುಕೋರು ಇನ್ನೊಂದು ಬೇಗ ಜೈ 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 ಕ್ಯಾನ್ಸಲ್ ಮಾಡ್ಕೊಂಡು ಅಕೌಂಟಲ್ಲಿ ನಿನ್ನ ಆಯಸ್ ಕಡಿಮೆ ಆಯಿತು. ಯಾಕೆ? ಬರೀ ತೂಕಡಿಸಿ ಬೀಳದಿರು ತಮ್ಮ ಫಿಲಮ್ ಬಂದು ಪಡ್ವಾರಳ್ಳಿ ಪಾಂಡವರು ಐ ಥಿಂಕ್ ಒಂದು 40 ವರ್ಷ ಆಗಿರ್ಬೋದು. ಅದರಲ್ಲಿ ತುಂಬ ಒಳ್ಳೆ ಮೆಸೇಜ್. ಓಕೆ, ಸುಮ್ಮನೆ ಕೇಳಿಸ್ಕೊಳ್ಳೋದು, ಒಂದು ಒಳ್ಳೆ ಹಾಡಿದೆ, ತೂಕಡಿಸಿ ಬೀಳದಿರು ತಮ್ಮ. ಓಕೆ, ಅಂದ್ರೆ ಅದರ ಅರ್ಥ ಏನು? ಅಲರ್ಟ್ ಆಗಿರಿ, ಆಕ್ಟಿವ್ ಆಗಿರಿ. ಆವಾಗ ನೀವು ಅಚೀವ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. 3A ಫಾರ್ಮುಲಾ ಇದು. ಅಲರ್ಟ್, ಆಕ್ಟಿವ್, ಅಚೀವ್. ಕರೆಕ್ಟಾ? ಸೊ ಅವಾಗ ಏನಾಯ್ತು, ಆಟೋಮೆಟಿಕಲಿ ನೀವು ಯಾವಾಗ ಅಲರ್ಟ್ನೆಸ್ ಜಾಸ್ತಿ ಆಗುತ್ತೆ. ನಾನು PUC ಯಲ್ಲಿದ್ದೇನೆ, ನಾನು ಹೆಚ್ಚು ಅಲರ್ಟ್ ಆಗಿರಬೇಕು, ನನ್ನ ಮುಂದಿನ ಬದುಕು ಚೆನ್ನಾಗಿ ನಾನು ನಿರ್ಮಾಣ ಮಾಡಿಕೊಳ್ಳಬೇಕು ಅಂತ ಇದ್ದೇನೆ. ಸೀರಿಯಸ್ಲಿ ನೀವು ಒಂದೊಂದು ಮೂರ್ತಿ ಆಗುತ್ತಿರುತ್ತೀರ, ಸ್ಕಲ್ಪ್ಚರ್ ಆಗ್ತಾ ಇರ್ತೀರ. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಸರ್ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು. ಕರೆಕ್ಟಾ? ಡೂಸ್ ಅಂಡ್ ಡೋಂಟ್ಸ್. ಅದಕ್ಕೆ ನನಗೆ ಮೈಕೆಲ್ ಏಂಜಲೋ ಒಂದು ಮಾತು ಹೇಳಿದ್ದು ನೆನಪಾಗುತ್ತೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಮೈಕೆಲ್ ಏಂಜಲೋ ನಮ್ಗೆ ಕೇಳಿದ್ರಂತೆ, ಮಿಸ್ಟರ್ ಮೈಕೆಲ್ ಏಂಜಲೋ, ನೀನು ಇಷ್ಟು ಚೆನ್ನಾಗಿ ಶಿಲ್ಪಕಲೆಗಳನ್ನ ಮಾಡ್ತೀಯಲ್ಲ, ಹೇಗಯ್ಯ ಮಾಡ್ತೀಯಾ? ಸರ್ ತುಂಬಾ ಸಿಂಪಲ್ ಸರ್, ಈಗ ಇಲ್ಲೊಂದು ಬಂಡೆ ಇದೆ ಅಂತ ಹೇಳಿ ಸರ್, ಸುಮ್ಮನೆ ಜಸ್ಟ್ ಲೆಟ್ ಅಸ್ ಇಮ್ಯಾಜಿನ್ ಇಲ್ಲೊಂದು ಬಂಡೆ ಇದೆ. ನಾನೇನ್ ಮಾಡ್ತೀನಿ ಗೊತ್ತಾ ಸರ್, ನನ್ಗೇನೇನು ಬೇಡ ಕಿತ್ತಾಕ್ಬಿಡ್ತೀನಿ ಸರ್, ನನಗೇನು ಬೇಕು ಅದು ಸಿಗುತ್ತೆ ಸರ್ ಅಂತ. ನನಗೆ ಬೇಡವಾದುದನ್ನೆಲ್ಲ ನಾನು ಕಿತ್ತು ಹಾಕುತ್ತಾ ಬರುತ್ತೇನೆ, ನನಗೇನು ಬೇಕೋ ಅದು ಸಿಕ್ಕುತ್ತದೆ. ಕರೆಕ್ಟ್? That means you have to focus on what you want and not on what you don't want. ಎಷ್ಟೊಂದು ಜನ ಏನ್ ಹೇಳ್ತಾರೆ, ಸರ್ ನನಗೆ ಅದು ಬೇಡ ಸರ್, ಇದು ಬೇಡ ಸರ್, ಏನಯ್ಯ ಬೇಕು ಗೊತ್ತಿಲ್ಲ ಸರ್. So when you understand what you want, ನನಗಿದು ಬೇಕು ಅಂದ್ರೆ ನಾನು ನಿಮ್ಮ ಪರವಾಗಿ, ಅದಕ್ಕೆ ನಾನು ಅಡಗ್ರಹ ಕೊಡ್ತೀನಿ ಅಂದಿದ್ದು. If you start focusing on each and every day, I want this, it is going to happen. ಕಳೆದ ವಾರ ನಾನು ನನ್ನ ಯೂಟ್ಯೂಬ್ ಲೈವ್ನಲ್ಲಿ ಮೊನ್ನೆ ಗುರುವಾರ ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಬೇಕಂತ ಒಂದು ಕೇಸ್ ಸ್ಟಡಿ ಲೈವ್ ಎಕ್ಸಾಂಪಲ್ ಕೊಡ್ತೇನೆ. ಕೊಪ್ಪಳ ಜಿಲ್ಲೆಯ ಒಂದು ಅತ್ಯಂತ ಕುಗ್ರಾಮದಲ್ಲಿ ಬಂದಿರುವ ಒಬ್ಬ ಯುವಕ ಬೆಂಗಳೂರಿಗೆ ಬರ್ತಾನೆ. ಇದ್ಕಿದಂಗೆ ಫಿಕ್ಸ್ ಸ್ಲಿಪ್ ಕೊಡ್ತಾರೆ, ಕೆಲಸದಿಂದ ತೆಗೆದಾಕ್ತಾರೆ, ಏನಪ್ಪ ಮಾಡೋದು ಅಂತ ಇರ್ತಾನೆ. ಆದರೆ ಟೆನ್ಷನ್ ಮಾಡ್ಕೊಳ್ಳಲ್ಲ, ಟೆನ್ಷನ್ ಮಾಡ್ಕೊಳ್ಳೋದೇ ಪ್ರಯತ್ನ ಪಡ್ತಾನೆ. ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾನೆ. ನನ್ನ ಜೊತೆಗೂ ಯಾವುದೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿದ್ದ, ಹಾಗೆ ಪರಿಚಯ ಆಗಿತ್ತು. ಯಾರ್ಯಾರ ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲೆಲ್ಲಿರುತ್ತೆ, ಆನ್ಲೈನು ಆಫ್ಲೈನು 2-3 ವರ್ಷ ಅಟೆಂಡ್ ಮಾಡ್ಕೊಂಡು ಬಂದ. ಅಟೆಂಡ್ ಮಾಡ್ಕೊತಾ ಬರ್ತಾ ಅವನಿಗೆ ಎಸ್ಪೆಷಲಿ ಶೇರ್ ಮಾರ್ಕೆಟ್ದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಿಕ್ತು, ಟ್ರೈನಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಹಳ್ಳಿ ಕಡೆಯಿಂದ ಬಂದಿರೋನು ಇಂಗ್ಲೀಷ್ ಬರ್ತಿರ್ಲಿಲ್ಲ, ಇವಾಗ ಇಂಗ್ಲೀಷ್ನಲ್ಲಿ ಸಖತ್ತಾಗಿ ಮಾತಾಡ್ತಾನೆ. ಓಕೆ,
ಅಷ್ಟೇ ಅಲ್ಲ, ಈಗ ನನಗೆ ಶೇರ್ ವಿಡಿಯೋ ಇದೆ, ಬೇಕಂತ ನೋಡಿ, ಮೊನ್ನೆ ಥರ್ಸ್ಡೇ ಲೈವಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ. ಯಾವ ಒಬ್ಬ ವ್ಯಕ್ತಿ ಕುಗ್ರಾಮದಿಂದ ಬಂದಿದ್ದ, ಕೇವಲ ಕಲಿಕೆಯ ಮೂಲಕ, ಆನ್ಲೈನ್ ಮತ್ತು ಆಫ್ಲೈನ್ ಕಲಿಕೆಯ ಮೂಲಕ ಇವತ್ತು ಆಂಗ್ಲ ಭಾಷೆಯಲ್ಲಿ ಆನ್ಲೈನ್ ಟ್ರೈನಿಂಗ್ ಮಾಡುತ್ತಾ ತಿಂಗಳಿಗೆ 35ರಿಂದ 45 ಲಕ್ಷವನ್ನ ಸಂಪಾದಿಸ್ತಾ ಇದ್ದಾರೆ. ನಾನು ನನ್ನ ಜೊತೆ ನೋಡುತ್ತಿದ್ದ ಯುವಕ ಶಂಕರ್ ಕುಲಕರ್ಣಿ ಅಂತ, ವೆಲ್ ಕೋಚ್, 1 hour ಇಂಟರ್ವ್ಯೂ ಮಾಡಿದ್ದೀನಿ. ಐ ವಾಂಟ್ ಆಲ್ ಆಫ್ ಯು ಟು ವಾಚ್. ಓಕೆ, ಆತ ನೇರವಾಗಿ ನನ್ನ ಹತ್ರ ಹೇಳ್ಕೊಂಡಿದ್ದಾನೆ, ನಾನು ನಿರಂತರವಾದ ಕಲಿಕೆಯಿಂದ ಜೊತೆಗೆ ಯಾವ ಕೆಲಸದಿಂದ ತೆಗೆದಾಕಿದ್ರು ಬಿಟ್ಟಾಕಿ, ಈಗ ಆತ ಲಾಸ್ಟ್ ಇಯರ್ 10 crore ಸಂಪಾದನೆ ಮಾಡಿದ್ದೀನಿ, ನೆಕ್ಸ್ಟ್ ಇಯರ್ 100 crores ಇಸ್ ಮೈ ಟಾರ್ಗೆಟ್ ಅಂತ ಹೇಳ್ಕೊಂಡಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ, ಓದ್ಬಿಟ್ಟು ಒಂದು 10-15 ಸಾವಿರ 20 ಸಾವಿರ ಕೆಲಸ ಸಿಕ್ಕರೆ ಸಾಕು ಅಂತ ಯಾವ್ದಾದ್ರು ಜಾಬ್ ಮೇಲೆ ಹಾಕ್ತಾ ಇದ್ರೆ ಇಟ್ಕೊಂಡು ಒದ್ದಾಡ್ತಾ ಇದ್ದೀವಿ. ಬಟ್ ಅವ್ರು ಹೇಳ್ತಾರೆ, ಅದಕ್ಕೆ ನಾನು ನಿಮಗೆ ಕೋಚ್ ಕೊಡ್ತಾ ಇದ್ದೀನಿ, ಬಿಕಾಸ್ ನಾನು ಜ್ಞಾನದಲ್ಲಿ ಆತನ ರೀತಿ ಹೋಗಿದ್ದೀನಿ. ಸೊ ಅದರ ಅರ್ಥ ಏನು ಅಂದರೆ, ನೀವು ಮನಸ್ಸು ಮಾಡಿದರೆ ನೀವು ಹೆಸರನ್ನು ಮಾಡಬಹುದು, ಹಣವನ್ನು ಮಾಡಬಹುದು. ಅದು ಅಪಮಾರ್ಗದಿಂದ ಅಲ್ಲ, ನೇರ ಮಾರ್ಗದಿಂದ, ಕಲಿಕೆಯ ಮೂಲಕ ಮಾತ್ರ ಸಾಧ್ಯ. ಸೊ ಈ ಎಂಟೈರ್ ಸಕ್ಸಸ್ ಟು ಇಸ್ ಲರ್ನಿಂಗ್ ಅಂಡ್ ಮೆಂಟರ್ಸ್. ನಾನು ಆ ರೀತಿಯ ಒಬ್ಬ ಮೆಂಟರ್ ಆಗಿದ್ದು, ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಮೂಲಕ, ಆ ಲೈಫ್ ಸ್ಕಿಲ್ಸಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟಲ್ಲಿ ಫೈನಾನ್ಷಿಯಲ್ ಸ್ಕಿಲ್ಸ್ನು ಆ್ಯಡ್ ಮಾಡ್ತಾ, ನಾನು ಕೂಡ ನಮ್ಮ ಬಳಿ ಬಂದವರು ಸಾಧನೆಯ ಜೊತೆಗೆ ಹಣವಂತರು ಆಗಬೇಕು, ಶ್ರೀಮಂತರು ಆಗಬೇಕು ಅಂತ ಒಂದು ಪುಟ್ಟ ಕ್ರಾಂತಿಯನ್ನು ನನ್ನಂಥ ಸ್ನೇಹಿತರು ಸೇರಿಕೊಂಡು ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ನಿಮಗೆ ಧೈರ್ಯ ಕೊಡ್ತಾ ಇದ್ದೀನಿ. ಥಿಂಕ್ ಬಿಗ್, ದೊಡ್ಡದಾಗಿ ಆಲೋಚಿಸಿ. ಓಕೆ, ಥಿಂಕ್ ಬಿಗ್, ಅಚೀವ್ ಬಿಗ್. 3 times. Think big, achieve big. 1, 2, 3, start. Think big, achieve big. Think big, achieve big. Think big, achieve big. Okay? ನಿಮ್ಮ ಮ್ಯಾನೇಜ್ಮೆಂಟ್ ಅವರೆಲ್ಲ ನಮ್ಮ ಮಕ್ಕಳು ಉದ್ಧಾರ ಆಗಲಿ ಅಂತ ಶ್ರಮ ಪಡ್ತಾ ಇದ್ದಾರೆ. ಓಕೆ, ಅವರ ಕನಸು ನಿಮ್ಮ ಕನಸು. ಜೊತೆಗೆ ಈ ಶಿಕ್ಷಕಿಯರು ಇನ್ಫ್ಯಾಕ್ಟ್ ಅವ್ರಿಗೆ ನೀವು ಜಾಸ್ತಿ ಅವ್ರನ್ನ ಅಪ್ರೋಚ್ ಮಾಡಿ, ಕೇಳ್ತಾ ಬನ್ನಿ. ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಇದ್ರು, ಅವ್ರು ಯಾವಾಗಲೂ ಏನು ಹೇಳೋರು ಅಂದರೆ, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಆಸ್ಕ್ ದ ರೈಟ್ ಕ್ವಶನ್ಸ್. ಏನೋ ಪ್ರಶ್ನೆ ಕೇಳಬೇಕು, ನನ್ನ ಕ್ಲಾಸಲ್ಲಿ ಮಜಾ ತಗೋಬೇಕು ಅಂತ ಕೇಳೋದಲ್ಲ. ನೀವು ಓದ್ಕೊಂಡು ಅವರು ಯೋಚನೆ ಮಾಡೋಂಗಾಗಿ ಟೀಚರ್ಸು ಬೇಜಾರು ಮಾಡ್ಕೊಳ್ಳಲ್ಲ. ಗೊತ್ತಿಲ್ಲ ಅಂದರೆ, ಇಲ್ಲಪ್ಪ ನೋಡ್ಕೊಂಡು ತಿಳ್ಕೊಂಡು ಬರ್ತೀನಿ ನಾಳೆ ಕ್ಲಾಸ್ ಅಂತಾರೆ. ನಾವು ಆ ಥರ ದೊಡ್ಡ ಮನಸ್ಸು ಮಾಡಬೇಕು. ಈಗ ನಾವೇನು ಸರ್ವಜ್ಞ ಅಂತ ಹೇಳ್ಕೊಳಕ್ಕಾಗುತ್ತಾ? ಹೇಳ್ಕೊಳಕ್ಕಾಗಲ್ಲ. ಅವಾಗ ನಿಮ್ಗೆ ಟೀಚರ್ಸ್ ಜಾಸ್ತಿ ಓದ್ತಾರೆ, ಅವಾಗ ನೀವು ಜಾಸ್ತಿ ಪ್ರಶ್ನೆ ಕೇಳೋದು. ಇವೆಲ್ಲ ಕಾಂಬಿನೇಷನ್. ಅದಕ್ಕೆ ಪೇರೆಂಟ್ಸು, ಟೀಚರ್ಸು, ಮ್ಯಾನೇಜ್ಮೆಂಟು ಇವೆಲ್ಲ ಸಪೋರ್ಟ್ ಇರುತ್ತೆ, ಸಪೋರ್ಟ್ ಸಿಸ್ಟಮ್ ಇದೆ. ಬಟ್ ಯು ಹ್ಯಾವ್ ಟು ಟೇಕ್ ದ ರೈಟ್ ಕಾಲ್. ನೀವು ಮನಸ್ಸು ಮಾಡದ ಹೊರತು ಏನೂ ಸಾಧ್ಯ ಇಲ್ಲ. ಓಕೆ, ಐ ಥಿಂಕ್ ಯು ಕ್ಯಾನ್ ಡೂ ಇಟ್. ಎಲ್ಲ ಒಂದ್ಸರಿ ಕೈ ಮೇಲೆ ಚೆನ್ನಾಗಿ ತೋರಿಸಿ ವೇ ಮಾಡಿ. ಗುಡ್ ಗುಡ್ ಗುಡ್. ಈಗ ಬೆನ್ನ ಹತ್ರ ತಗೊಂಡು 3 ಸರಿ ಹೊಡ್ಕೊಳ್ಳಿ. ಸೊ ನೀವೆಲ್ಲರೂ ಅಚೀವ್ ಮಾಡ್ತೀರಿ. ನೀವು ಜೀವನದಲ್ಲಿ ಅಚೀವ್ ಮಾಡಬೇಕು. ನಾನು ನಿಮ್ಮನ್ನು ಕಮಿಟ್ ಮಾಡಿಸಿದ್ದೀನಿ. ಈಗ ಏನಿದ್ದೀರಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಒಂದು 10x 100x ಉದಾಹರಣೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮನ್ನು ಅಚೀವರ್ಸ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಆಚೆ ಕನೆಕ್ಟ್ ಆಗಬೇಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿ, ಮಧ್ಯದಲ್ಲಿ ಸ್ಟ್ರಕ್ ಆದರೆ ನಮ್ಮಂತವ್ರು ಸಪೋರ್ಟ್ ಮಾಡ್ತೀವಿ. ಓಕೆ, ಸಣ್ಣ ಪುಟ್ಟ ಕಾಂಜಿ ಪಿಂಜಿ ಬೇಡ, ದೊಡ್ಡದಾಗಿ ಆಲೋಚನೆ ಮಾಡಿ, ದೊಡ್ಡದಾಗಿ ಸಾಧನೆ ಮಾಡಿ. ನೀವೆಲ್ಲರೂ ಉದ್ದಾರ. ಬಾಯ್ ಬಾಯ್.